ಹಾಯ್ ಫ್ರೆಂಡ್ಸ್, ಏನು ನೋಡ್ತಾ ಇದ್ದಾರೆ? ಇದು ಸಿಮೆನ್ಸ್ ಪವರ್ ಕಾಂಟ್ಯಾಕ್ಟ್ L1, L2, L3 ಮೂರು ಫೇಸ್ಗಳನ್ನ ನಾವು ಮೇಲ್ಗಡೆ ಕೊಡ್ತೀವಿ. ಇದು ಸೀರೀಸ್ ಬಂದು TTF33 ನೋಡಿ, ಇಲ್ಲೂ ಮೆನ್ಷನ್ ಆಗಿದೆ 3TF33 ಸಿಮೆನ್ಸ್ ಪವರ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಇದು 11 ಕಿಲೋವ್ಯಾಟಿಂದ 15 HP ಈ ಕಾಂಟ್ಯಾಕ್ಟರನ್ನು ಯೂಸ್ ಮಾಡ್ಬೋದು. AC3 15 HP ಇದನ್ನು ಯೂಸ್ ಮಾಡ್ಬೋದು ಮೋಟ್ರಿಗೆ. ಸೊ ಇದ್ರದ್ದು ಕಾಯಿಲ್ ವೋಲ್ಟೇಜ್ ನೋಡಿ, 230 ವೋಲ್ಟ್ಸ್ ಕಾಯಿಲ್ ವೋಲ್ಟೇಜ್, 230 ವೋಲ್ಟ್ಸ್ ಕಾಯಿಲ್ ವೋಲ್ಟೇಜ್ ಆಗಿರುತ್ತೆ. ನಿಮಗೆ ಕಾಯಿಲ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ತೆಗೆದು ತೋರಿಸ್ಕೊಡ್ತೀನಿ. ಕಾಯಿಲ್ ಒಂದು ಇದನ್ನು ಆಪ್ರೇಟ್ ಮಾಡೋಂತಹ ಒಂದು ಸಾಧನ. ಕಾಂಟ್ಯಾಕ್ಟರ್ನ ಆಪ್ರೇಟ್ ಮಾಡೋದಕ್ಕೆ ಸಪೋರ್ಟ್ ಮಾಡುವಂತಹ ಒಂದು ಎಕ್ವಿಪ್ಮೆಂಟ್ ನೋಡಿ. ಈ ಕಬ್ಬಿಣದ ಇದೆಯಲ್ಲ, 3 ಭಾಗಗಳು ಕಾಣಿಸ್ತಾ ಇದೆ ನೋಡಿ, ಅದು ಹಿಂದೆ ಮುಂದೆ ಆಡುತ್ತಲ್ಲ, ಅದು ಮ್ಯಾಗ್ನೆಟಿಂದ ಕೆಳಗಡೆಗೆ ಹೋಗುತ್ತೆ. ಹಂಗೆ ಹೋದಾಗ ಇಲ್ಲಿಂದ ಇಲ್ಲಿಗೆ ವೋಲ್ಟೇಜ್ ಪಾಸ್ ಆಗಿ ಮೋಟ್ರು ರನ್ ಆಗುತ್ತೆ. ಇದು ಬಂದು ಕಾಯಿಲು, ಇದೇ ಇದರ ಜೀವಾಳ. ಸೊ ಈ ಪ್ರತಿಯೊಂದು ಮನುಷ್ಯನ ದೇಹದಲ್ಲಿ ಎಲ್ಲ ಇಂಪಾರ್ಟೆಂಟ್ ಹೇಗಿದೆ ಹಾಗೆ ಎಲ್ಲನೂ ಇಂಪಾರ್ಟೆಂಟೇ. ಬಟ್ ಇದು ಒಂದು ಸ್ವಲ್ಪ ಸಾಮಾನ್ಯವಾಗಿ ಕೆಲವು ಸಲ ಹೊರಟೋಗುತ್ತೆ. ಇದು ನೋಡಿ, ಇದನ್ನು ತೆಗೆದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಬಂದು ಕಾಯಿಲ್, ಸಿಮೆನ್ಸ್ದು ಕಾಯಿಲ್. ಇದು ವೋಲ್ಟೇಜ್ ಬಂದು ಇದು 220 ಆಗಿರುತ್ತೆ ನೋಡಿ, ತೋರಿಸ್ತೀನಿ. 220 ವೋಲ್ಟ್ಸ್ ಕಾಯಿಲ್ ಆಗಿರುತ್ತೆ. ವಾಪಸ್ ಅದು ಹಾಗೆ ಫಿಟ್ ಮಾಡ್ತೀನಿ. ಈ ಕಾಯಿಲ್ಗೆ ವೋಲ್ಟೇಜ್ ಕೊಟ್ಟರೆ ಇದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎಲೆಕ್ಟ್ರಿಕಲಲ್ಲಿ ಕಾಯಿಲ್ ಬಗ್ಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ನಿಮಗೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇದನ್ನು ವಾಪಸ್ ಹಾಗೆ ಫಿಟ್ ಮಾಡ್ತಾ ಇದ್ದೀನಿ. ಸೊ ಕಾಯಿಲ್ಗೆ 230 ವೋಲ್ಟ್ಸ್ ಸಪ್ಲೈ ಕೊಟ್ಟರೆ ಇದು ಬಂದು ಮೋಟ್ರನ್ನ ಆನ್ ಮಾಡೋದಕ್ಕೆ ಬಿಟ್ಕೊಡುತ್ತೆ. ಸೊ ನಿಮ್ಮಲ್ಲಿ ಸ್ವಿಚ್ ಹಾಕಿದಾಗ ಲೈಟ್ ಆನ್ ಆಗುತ್ತಲ್ವಾ, ಇದು 3 ಫೇಸ್ ಇರೋದ್ರಿಂದ 3 ಫೇಸ್ಗಳು ಆನ್ ಆಗೋದಕ್ಕೆ ಅಟ್ ಎ ಟೈಮ್ಗೂ ಯೂಸ್ ಮಾಡ್ತೀವಿ ನೋಡಿ. ಇದು ಈ ಥರ ಹೊರಗಡೆ ಹೋಗುತ್ತೆ. ಯಾವುದೇ ಥರದ ಇದಿಲ್ಲದೇ ಅಟ್ ಎ ಟೈಮ್ 3 ಹೋಗೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ನೋಡಿ. ಇದು 3 ಹೋದರೆ ಮೋಟ್ರನ್ನ. ಹಾಯ್ ಫ್ರೆಂಡ್ಸ್, ಏನು ನೋಡ್ತಾ ಇದ್ದಾರೆ? ಇದು ಸಿಮೆನ್ಸ್